ಮೂಡಿಗೆರೆಯ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠದ ಶ್ರೀ 1108 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಆನಂದಪುರ ಮುರುಘರಾಜೇಂದ್ರ ಮಹಾಸಂಸ್ಥಾನ ಪೀಠದ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಉಪಸ್ಥಿತಿಯಲ್ಲಿ ಯಲವಟ್ಟಿ ಗ್ರಾಮದಲ್ಲಿ ಲಿಂಗೈಕ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರ 32ನೇ ಶ್ರದ್ಧಾಂಜಲಿ ಸಮಾರಂಭ ನಡೆಯಿತು. ದಾಸೋಹಕ್ಕೆ ಶಿವಮೊಗ್ಗ ತಾಲೂಕಿನಿಂದ ನೀಡುತ್ತಿರುವ ಅಕ್ಕಿ ಸಮರ್ಪಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಭಕ್ತಿ ಸಮರ್ಪಣೆ ಸಮಾರಂಭದಲ್ಲಿ ಸಂಸದ ಬಿವೈ ರಾಘವೇಂದ್ರ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಿದರು. ಈ ಸಮಯದಲ್ಲಿ ಪ್ರಮುಖರಾದ ಶ್ರೀ ಷಣ್ಮುಖಪ್ಪ, ಬಸವರಾಜಪ್ಪ, ಎಂಎಲ್ಎ ಶಾರದಾಪುರ ನಾಯಕ್, ಧನಂಜಯ ಸರ್ಜಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಚಿಂತನೆಯನ್ನು ಮಾಡಿದಾಗ ನಮ್ಮ ಸದ್ಭಕ್ತರ ಚಿಂತನೆ ವೇದಿಕೆ ಮುಖಾಂತರ ತನ್ನ ಜೀವನದಲ್ಲಿ ಈ ರೀತಿ ಬೆಳಕನ್ನ ಕೊಡುವಂತ ಒಂದು ಕಾರ್ಯಕ್ರಮ ಈ ಒಂದು ಭಕ್ತಿ ಸಮರ್ಪಣೆ ಕಾರ್ಯಕ್ರಮ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅಭಿಮಾನಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಮ್ಮಂತ ತೋಡಿಸ್ಕೊಂಡು ಪ್ರತಿ ವರ್ಷ ಗುರುಗಳಿಗೆ ಅವರ ಹೆಸರಲ್ಲಿ ಈ ಒಂದು ಪವಿತ್ರವಾದ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸುವಂತ ಒಂದು ಅವಕಾಶ. ಇಷ್ಟು ಮಾತ್ರ ಹೇಳ್ತೇನೆ, ನಮ್ಮೆಲ್ಲರ ಒಂದು ಸುಯೋಗ, ಇಷ್ಟು ಕಾರ್ಯದ ಒತ್ತಡಗಳು ಇದ್ದಾಗೂ ಕೂಡ ಪ್ರತಿ ವರ್ಷ ಏನಾದ್ರೂ ಬದಲಾವಣೆ ಆಗ್ಬೋದು. ಆದ್ರೆ ಗುರುಗಳು ಈ ಒಂದು ಭಕ್ತಿ ಸಮರ್ಪಣೆ ಕಾರ್ಯಕ್ರಮಕ್ಕೆ ತಮ್ಮಂತಾವು ಸಮಯವನ್ನು ಕೊಟ್ಟು ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ 2-3 ಕಡೆಗೆ ಸಮಯವನ್ನು ಕೊಟ್ಟು ಭಾಗವಹಿಸೋದ್ರ ಮುಖಾಂತರ ನಾವೆಲ್ಲರೂ ಕೂಡ ಆಶೀರ್ವಾದ ಪಡ್ಕೊಳ್ಳುವಂತ ಒಂದು ಅವಕಾಶ ಪ್ರತಿ ವರ್ಷದ ರೀತಿಯಲ್ಲಿ ಈ ಬಾರಿ ಕೂಡ ನೆರವೇರಿಕೊಂಡು ಬಂದಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಗುರುಗಳ ಒಂದು ಅಪೇಕ್ಷೆ ತಕ್ಕಂತೆ ಅವರ ಒಂದು ನೇತೃತ್ವದಲ್ಲಿ ಸಾಕಷ್ಟು ಒಂದು ಸಾಮಾಜಿಕ ಬದಲಾವಣೆಗಳನ್ನ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿರ್ಬೋದು, ರೈತರ ಒಂದು ಜೀವನದಲ್ಲಿರ್ಬೋದು, ಆಧುನಿಕತೆ ಇರ್ಬೋದು, ವಿಜ್ಞಾನದಲ್ಲಿರ್ಬೋದು, ಈ ರೀತಿ ಎಲ್ಲ ದಿಕ್ಕಿನಲ್ಲೂ ಕೂಡ ಬದಲಾವಣೆಗಳನ್ನ ನಾವು ಈ ಒಂದು ಶತಮಾನದಲ್ಲಿ ನಾವೆಲ್ಲ ಕೂಡ ನೋಡ್ಕೊಂಡ್ ಬರ್ತಾ ಇದೀವಿ. ಅಂದ್ರೆ ಅದರ ಹಿಂದೆ ಮರಳಿಸಿದ್ದ ಶ್ರೀಗಳಿರ್ಬೋದು, ತದನಂತರ ಬಂದಂತ ಶಿವಕುಮಾರ ಮಹಾಸ್ವಾಮಿಗಳಿರ್ಬೋದು, ನಮ್ಮ ತರಳಬಾಳು ಜಗದ್ಗುರುಗಳ ಒಂದು